ಅವರು ಕುಮಾರಸ್ವಾಮಿ ಅವರಾಗ್ಲಿ ಪದೇ ಪದೇ ಈ ವಿಚಾರನ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಬಿಟ್ಟುಬಿಟ್ಟು ಪ್ರಜ್ವಲ್ ರೇವಣ್ಣನ ಕರ್ಸಕ್ಕಾದ್ರೆ ಕರೆಸ್ಲಿ. ಅವ್ರು ಒಂದು ಕಡೆ ಹೇಳ್ತಾರೆ ನನಗೆ ಸಂಬಂಧ ಇಲ್ಲ, ರೇವಣ್ಣ ನಾನುವೇ ದೂರ ಆಗಿದ್ದೀವಿ, ಬೇರೆ ಆಗಿದ್ದೀವಿ ಅಂತಾರೆ. ಇನ್ನೊಂದು ಕಡೆ ರೇವಣ್ಣಂಗೆ ಇದು ಅನ್ಯಾಯ ಆಗಬಾರ್ದು ಅಂತಾರೆ. ಪ್ರಜ್ವಲ್ ರೇವಣ್ಣಗೆ ಕ್ರಮ ಆಗಲಿ, ರೇವಣ್ಣಂಗೆ ಇದಾಗಲಿ ಅಂತಾರೆ. ರೇವಣ್ಣೇನು ಪ್ರಜ್ವಲ್ ರೇವಣ್ಣೇನು ಕುಮಾರಸ್ವಾಮಿಯೇನು ಎಲ್ಲರೂ ಒಂದೇ ಸಂಬಂಧ. ಸೊ ಈಗ ಮಾಜಿ ಪ್ರಧಾನಿ ದೇವೇಗೌಡರಿಗಿಂತ ನಾವು ಗೌರವ ಯಾರಿಗೆ ಕೊಡಬೇಕು ಈ ರಾಜ್ಯದಲ್ಲಿ? ದೇವೇಗೌಡರ ಬಗ್ಗೆ ನಮ್ಗೆ ಅಪಾರವಾದ ಗೌರವ. ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಅರೆಸ್ಟ್ ಆಯ್ತಾರೆ. ಇದು ಯಾರು ಒಪ್ತಾರೆ? ಅವ್ರಿಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡ್ತೀವಿ, ಅವ್ರ ಮಕ್ಕಳಾದವರು ಯೋಚನೆ ಮಾಡಬೇಕು. ಅದಾದ ತಕ್ಷಣ ತಿರ್ಗಿ ಅವ್ರದ್ದೇ ಮನೆಗೆ ಹೋಗ್ತಾರೆ. ಇವೆಲ್ಲ ಈಗ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಮಾನಿಟರ್ ಮಾಡಬೇಕು. ದೇವೇಗೌಡರಿಗೆ ಮಗ ಬಂದಲ್ಲ, ದೇವೇಗೌಡರು ಇದನ್ನೆಲ್ಲ ಮಗನಾಗಿ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ಆದ್ರೆ ಕುಮಾರಸ್ವಾಮಿ ಅವ್ರಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಲ್ಲ, ಕುಮಾರಸ್ವಾಮಿ ಅವರು ಇದನ್ನೆಲ್ಲನೂ ಸೊ ಯಾವ ರೀತಿ ಸರಿ ತಪ್ಪು ಅನ್ನೋದನ್ನ ಯೋಚನೆ ಮಾಡಬೇಕಲ್ಲ. ನಾನು ದೇವೇಗೌಡರನ್ನ ಇಂಥ ಟೈಮ್ನಲ್ಲಿ ಇಂಥ ಏಜಲ್ಲಿ ಅವರು ಬೆಳೆದಿರೋ ಅಂತ ಅವರು ಗೌರವವಾಗಿ ಈ ರಾಜ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿನ ನೀವು ಏನಾದ್ರು ತಮಾಷೆಗೆ ಅಂತಾರೇನೋ ಅಂತ ಅವರು ಅನ್ಬೋದು. ಕುಮಾರಸ್ವಾಮಿ ಇವ್ರ ಹತ್ರ ಕಲ್ತ್ಕೋಬೇಕಾ ದೇವೇಗೌಡರು ಗೌರವ ಅಂತ? ಹೌದ್ರಿ, ನಿಮ್ಗಿಂತ ಜಾಸ್ತಿ ಈ ರಾಜ್ಯದ ಆಸ್ತಿ ದೇವೇಗೌಡರು. ಏನು ಅವರು ಅಪ್ಪ ಅಂತ ಇರ್ಬೋದು, ಹಂಗಂದ್ರೆ ನಮ್ಗೆ ಯಾರಿಗೂ ಬೆಲೆ ಇಲ್ವಾ? ದೇವೇಗೌಡರ ಬಗ್ಗೆ ಗೌರವ ಇಲ್ವಾ? ದೇವೇಗೌಡರು ನೋವಾದಕ್ಕೂ ನಮಗೂ ನೋವಾಗುತ್ತೆ. ನೋಡಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಕುಟುಂಬದ ವಿಚಾರದ ಫೈಟು ಮಾಡಿದ್ದಾರೆ. ಅನೇಕ ಬಾರಿ ಕನಕಪುರ ರಾಜಕೀಯವಾಗಿ ಫೈಟ್ ಮಾಡಿದ್ದಾರೆ. ಸಂದರ್ಭ ಬಂದಾಗ ಅನೇಕ ಬಾರಿ ಅವ್ರಿಗೆ ಸಹಾಯನೂ ಮಾಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವ್ರ ಜೊತೆಲಿ ನಿಂತಿದ್ದಾರೆ, ಅವ್ರು ಸಹಾಯ ಮಾಡಿದ್ದಾರೆ. ಸೊ ಈ ಕುಮಾರಸ್ವಾಮಿ ಅವ್ರಿಗೆ ಒಂದು ಗುಣ ಇದೆ, ಯಾರು ಸಹಾಯ ಮಾಡಿದವ್ರನ್ನೂ ಅವ್ರಿಗೆ ರಿಗಾರ್ಡ್ಸ್ ಥ್ಯಾಂಕ್ಸ್ ಹೇಳುವಂಥ ಸೌಜನ್ಯ ಇಲ್ಲ ಅವ್ರಿಗೆ. ಅದನ್ನೇನೂ ಮಾಡೋಕ್ಕಾಗಲ್ಲ, ಅದು ಅವ್ರದ್ದು. ನಾನೇನು ಹೇಳಿದ್ದ ನಿಮಗೆ ಸಹಾಯ ಮಾಡೋದಕ್ಕೆ? ನಿಮ್ಮ ತೀಟತ್ತಿತ್ತು ಮಾಡಿದ್ದೆ ಅಂತಾರೆ, ಅದಕ್ಕೇನು ಉತ್ತರ ಹೇಳೋಕ್ಕಾಗುತ್ತೆ? ಹೇಳೋಕ್ಕಾಗಲ್ಲ ಉತ್ತರನ. ಅದನ್ನೆಲ್ಲ ನಾನು ಯಾವ್ಯಾವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇವರು ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೇಳಿದ್ರೆ ನಾನೇನು ಕೇಳಿರಲ್ಲ ಬಿಡ್ರಿ ಅವ್ರನ್ನ ಅಂತ ಹೇಳ್ತಾರೆ. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ದಾರಿಲಿ ಹೋಗ್ತಾ ಇದ್ದಾಗ ಯಾವ್ಯಾವುದೋ ಸನ್ನಿವೇಶಗಳು ಬರ್ತವೆ, ಈ ಥರದ್ದೆಲ್ಲ ಆಗುತ್ತೆ. ಸಾಕಷ್ಟಲ್ಲಿ ಡಿ ಕೆ ಕುಮಾರಸ್ವಾಮಿ ವಿರುದ್ಧ ಫೈಟ್ ಮಾಡಿರೋದು ಉಂಟು, ಕುಮಾರಸ್ವಾಮಿಗೆ ಸಹಾಯ ಮಾಡಿರೋದು ಉಂಟು. ಆದರೆ ಅದನ್ನೆಲ್ಲ ಬಿಟ್ಟು ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ವಿರುದ್ಧ ಈ ಇಶ್ಯೂ ಬರೋದಕ್ಕಿಂತ ಮೊದಲು ಚುನಾವಣೆಯಲ್ಲಿ ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಜೊತೆ ಈಗ ಪೈಪೋಟಿ ಆಗೋದೇನೋ, ಅವ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಇವರು ನಮ್ಮ ರಾಜ್ಯದ, ನಮ್ಮ ಸಮಾಜದ ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇರಬಹುದು ವೈಮನಸ್ಸು ಎಲ್ಲಿ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಸ್ಥಾನ ಸಿಕ್ಬಿಟ್ರೆ ನಮ್ಮ ಒಂದು ನಾಯಕತ್ವಕ್ಕೆ ಕುಂದು ಬರುತ್ತೆ ಅನ್ನೋದು ಇರಬಹುದು. ಅದೇನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನಂತೂ ಇದಕ್ಕೆಲ್ಲ ಸೀರಿಯಸ್ ಆಗಿ ತಗೊಳ್ಳೋವಂಥ ವಿಚಾರ ಅಲ್ಲ. ಅವ್ರು ತಗೊಂಡಿದ್ರೆ ಅದು ಯಾತಕ್ಕೆ ತಗೋತಾರೆ? ಇಂಥ ಅನುಭವ ಇರ್ತಕ್ಕಂಥ ದೇವೇಗೌಡರಿಗಿಂತ ಬೇಕಾ ಅನುಭವ ಹೇಳೋಕ್ಕೆ? ದೇವೇಗೌಡರಿಗಿಂತ ಬೇಕಾ ಇವರಿಗೆ ಸಜೆಷನ್ ಹೇಳೋದಕ್ಕೆ? ಅಂಥವ್ರ ಹತ್ರ ಬುದ್ಧಿ ಕಲ್ತ್ಕೊಂಡ್ರೆ ಇವೆಲ್ಲ ಬೇಕೇ ಇಲ್ಲ. ನೋಡ್ರಿ, ದೇವೇಗೌಡರು ಹೇಳಿರ್ತಕ್ಕಂಥದ್ದು ಅಕ್ಷರ ಸತ್ಯ. ಪ್ರಜ್ವಲ್ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂದರು. ಆದರೆ ಕುಮಾರಸ್ವಾಮಿನಾಲಿ ರೇವಣ್ಣಾಲಿ ಕರೆಸೋವಂಥ ಪ್ರಯತ್ನ ಮಾಡ್ಬೇಕಲ್ರಿ. ಅದು ಸರಿ ಅಂತೀರೋ ತಪ್ಪು ಅಂತೀರೋ? ಅವ್ರ ಕುಟುಂಬದವ್ರ ಜೊತೆ ಸಂಪರ್ಕ ಇರಲೇಬೇಕಲ್ವೇನ್ರಿ? ಅವರು ತರಿಸ್ಕೊಡ್ಲಿ, ನಡೀಲಿ ತನಿಖೆ. ರೇವಣ್ಣನ ಬಗ್ಗೆ ಈಗ ಆ ಎಮ್ಮ ಕಿಡ್ನಾಪ್ ಆಗದೆ ಇದ್ರೆ ರೇವಣ್ಣ ವಿಷಯ ಬರ್ತಾ ಇರಲಿಲ್ಲ. ರೇವಣ್ಣ ವಿಷಯ ಹೆಂಗೆ ಬರ್ತಿತ್ತು? ಏನು ಅದು ಹಳೆ ವಿಡಿಯೋ. ನಿಮಗೆ ಹೊಸ ವಿಡಿಯೋ ಯಾವುದು ಹಳೆ ವಿಡಿಯೋ ಯಾವುದು ಗೊತ್ತಾಗಲ್ವೋ? ನೀವೆಲ್ಲ ನಮಗಿಂತ ಏನಾರ
ಮೀಡಿಯಾ ನೋಡೋದ್ರಲ್ಲಿ ಬುದ್ಧಿವಂತರು ನೋಡಿ. ಆ ಅಮ್ಮನ್ನ ವಿಡಿಯೋ ಈಗಲ್ದಲ್ಲ, ಅರೆ ಅವ್ರನ್ನ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಸೂಕ್ತ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ, ನಿಮಗೂ ಗೊತ್ತಿದೆ, ತನಿಖಾ ಸಂಸ್ಥೆಗೂ ಗೊತ್ತಿದೆ, ನಮಗೂ ಗೊತ್ತಿದೆ ಕಿಡ್ನಾಪ್ ಮಾಡಿರ್ತಕ್ಕಂಥದ್ದು ಸತ್ಯ ಅಂತೇಳಿ. ಕಿಡ್ನಾಪ್ ಆದಮೇಲೆ ಬಹುಶಃ ಅದನ್ನು ಪ್ರಕ್ರಿಯೆ ಮಾಡಬೇಕು. ಕೋರ್ಟ್ ಮುಂದೆ ನಿನ್ನೆ ಮುಂದೆ ನಡೀತಾ ಇದೆ, ಸೋಮವಾರಕ್ಕೆ ಹೋಗಿದೆ. ಇಲ್ಲ ರೇವಣ್ಣದ ಇದು ಪಾತ್ರ ಇಲ್ಲ ಅಂತಂದ್ರೆ ರೇವಣ್ಣ ಮುಕ್ತ ಆಗ್ತಾರೆ, ತಪ್ಪೇನಿದೆ? ರೇವಣ್ಣ ಇಲ್ಲ, ಕೋರ್ಟ್ ಬಗ್ಗೆ ನಮಗೂ ಗೌರವ ಇದೆ, ನಿಮಗೂ ಗೌರವ ಇದೆ, ಈ ನಾಡಿನ ಎಲ್ರಿಗೂ ಗೌರವ ಇದೆ. ನ್ಯಾಯಾಲಯದ ಮುಂದೆ ಅಂದಮೇಲೆ ನ್ಯಾಯಾಲಯ ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕಾಗುತ್ತಲ್ಲ. ರೇವಣ್ಣ ವಿಚಾರದಲ್ಲಿ ಸಂಬಂಧ ಇಲ್ಲ, ರೇವಣ್ಣ ಬಗ್ಗೆ ಹಾಕಿರ್ತಕ್ಕಂಥದ್ದೆಲ್ಲ ಅನುಮಾನಾಸ್ಪದ ಸುಳ್ಳು ಅಂತ ಅಂದ್ರೆ ಹೊರಗಡೆ ಬರ್ತಾರೆ. ಆಗ್ಲಿ, ತಪ್ಪೇನಿದೆ. ಈಗ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಆಗ್ಲೇಬೇಕಲ್ವಾ? ಅಲ್ಲಿಗಂಟ ಈ ತರದ ದೇವರಾಜೇಗೌಡರನ್ನ ಇನ್ನೊಬ್ಬರನ್ನ ಈ ವಿಚಾರದಲ್ಲಿ, ಇದೇ ದೇವರಾಜೇಗೌಡ ಇದೇ ಕುಟುಂಬದ ವಿರುದ್ಧ ಇದ್ದನು, ಇವತ್ತು ಹೆಂಗ್ ಕುಟುಂಬದ ಪರ ಆಗವನೆ? ಇದಕ್ಕೇನು ಕಾರಣ ಹೇಳೋದು? ಒಂದು ವರ್ಷದಿಂದ ಹಾಸನ ಜಿಲ್ಲೆಯಲ್ಲಿ ಈ ಎಲ್ಲಾ ವಿಚಾರನ, ಈ ಪೆನ್ ಡ್ರೈವ್ ವಿಚಾರಕ್ಕೆ ಮಾಸ್ಟರ್ ಪ್ಲಾನೇ ಅವರಲ್ವಾ? ಒಂದು ಮಾಡಿದವರು, ಮಾಸ್ಟರ್ ಪ್ಲಾನ್ ಅಂದ್ರೆ ವಿಡಿಯೋ ಮಾಡ್ಕೊಂಡವರು. ಎರಡನೇದು ಈ ವಿಡಿಯೋನ, ಪೆನ್ ಡ್ರೈವ್ನ ಯಾವ ರೀತಿ ಹೊರಗಡೆ ತರ್ತಕ್ಕಂಥದಕ್ಕೆ ಮಾಸ್ಟರ್ ಪ್ಲಾನು ಕಾರ್ತಿಕ್ ಇರ್ಬೋದು, ದೇವರಾಜ್ ಇರ್ಬೋದು, ಇವರೇ ತಾನೆ. ಬಟ್ ಈಗ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ, ದೇವರಾಜೇಗೌಡ, ಕಾರ್ತಿಕ್, ಇವ್ರು 3 ಜನನ್ನ ಮಾತ್ರ ಮೇನ್ ವಿಕ್ಟಿಮ್ ಅಲ್ಲ, ಅದನ್ನು ಒಪ್ತಿರಲ್ವಾ? ಏನು ನೋಡ್ರಪ್ಪ, ನಾನು ಗೃಹ ಸಚಿವನಲ್ಲ, ನಾನು ಮುಖ್ಯಮಂತ್ರಿ ಅಲ್ಲ. ಅದು ಬಿಟ್ಟರೆ ಏನಾದ್ರು ಈ ತನಿಖೆನಲ್ಲಿ ಸ್ವಲ್ಪ ಮಾಡಲಿಕ್ಕೆ ಉಪಮುಖ್ಯಮಂತ್ರಿಗಳು ಅವರು ಸಹ ರಾಜ್ಯದಲ್ಲಿ ಜವಾಬ್ದಾರಿ ತಂದ್ರು. ಅವ್ರು 3 ಜನ ಕೂತ್ಕೊಂಡು ಯಾವುದನ್ನು ತನಿಖೆ ಮಾಡ್ತಾರೋ ಅದೆಲ್ಲಕ್ಕೂ ನಮ್ಮದೇನು ಅಭ್ಯಂತರ ಇಲ್ಲ, ಮಾಡಲಿ. ಆಮೇಲೆ ಬೋರಿಂಗ್ ಇನ್ಸ್ಟಿಟ್ಯೂಟ್ಗೆ ಬಹುಶಃ ನಾನು ಈ ಚುನಾವಣೆಗಿಂತ ಮುಂಚಿತವಾಗಿ ಊಟಕ್ಕೆ ಹೋಗಿದ್ದೀನಿ ಅಲ್ಲಿ ಸುಮಾರು ಸಲ, ಬೋರಿಂಗ್ ಕ್ಲಬ್ಗೆ. ಚುನಾವಣೆಗಿಂತ ಮುಂಚಿತವಾಗಿ, ಚುನಾವಣೆ ಅಂದರೆ ಮೇನಲ್ಲಿ ಆಯಿತು ಬಹುಶಃ ಫೆಬ್ರವರಿ, ಅಲ್ಲಿಂದ ಇಲ್ಲಿವರೆಗೆ ಊಟಕ್ಕೂ ಹೋಗಿಲ್ಲ. ಇಲ್ಲ, ಗೋಪಾಲ್ ಸ್ವಾಮಿ ಹೋಗಿದ್ರೋ ಬಿಟ್ಟಿದ್ರೋ ನನಗೆ ಗೊತ್ತಿಲ್ಲ. ನಾನಂತೂ ಇಲ್ಲಿವರೆಗೆ ಬೋರಿಂಗ್ ಕ್ಲಬ್ಗೆ ಊಟಕ್ಕೂ ಹೋಗಿಲ್ಲ. ಒಂದು ವರ್ಷ 3 ತಿಂಗಳ ಆದಮೇಲೆ ಇಲ್ಲಿವರೆಗೆ ಊಟನೂ ಮಾಡಿಲ್ಲ ಅಲ್ಲಿ. ಮತ್ತು ಗೋಪಾಲ್ ಸ್ವಾಮಿಯವರು ನಮ್ಮ ಪಕ್ಷದ ಒಬ್ಬ XMLC ಅಟ್ಬಿಟ್ರೆ, ಗೋಪಾಲ್ ಸ್ವಾಮಿನೂ ಬಹುಶಃ 100ಕ್ಕೆ 100 ಈ ಒಂದು ವಿಚಾರದಲ್ಲಿ ಅವನದು ಇನ್ವಾಲ್ವ್ಮೆಂಟ್ ಇಲ್ಲ ನನಗೆ ಗೊತ್ತಿದ್ದಂಗೆ ಮಾಹಿತಿ. ಅದಕ್ಕಿಂತ ಹೆಚ್ಚು ನನಗೆ ಗೊತ್ತಿಲ್ಲದೆ ಇರೋ ಮಾಹಿತಿ ಇದ್ರೆ ತನಿಖೆ ಆಗಲಿ.